ವಿರಾಜಪೇಟೆಯ ಕುಟ್ಟಂ ಎಂಬಲ್ಲಿ ಹೋಮ್ ಸ್ಟೇನಲ್ಲಿ ಅಮೆರಿಕದ ಮೂಲದ ಒಂದು ಮಹಿಳೆಯ ಮೇಲೆ ಜಾರ್ಖಂಡ್ನ ಬ್ರಿಜೇಶ್ ಕುಮಾರ್ ಲೈಂಗಿಕ ದೌರ್ಜನ್ಯವನ್ನ ಎಸಗು ಬಿಟ್ಟಿದ್ದಾನೆ. ಆರೋಪಿ ಈ ಸಿಹಿ ಪಾನಕಕ್ಕೆ ಮತ್ತು ಬರುವಂತ ಒಂದು ಔಷಧಗಳನ್ನ ಬೆರೆಸಿ ತದನಂತರದಲ್ಲಿ ಲೈಂಗಿಕವಾಗಿ ಈ ದೌರ್ಜನ್ಯವನ್ನ ಮಾಡಿಬಿಟ್ಟಿದ್ದಾನೆ. ಈ ಪ್ರಕರಣ ಸಂಬಂಧ ಆರೋಪಿ ಹಾಗೂ ಆ ಹೋಮ್ ಸ್ಟೇ ಮಾಲೀಕರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಪೊಲೀಸರೀಗ ಬಂಧಿಸಿದ್ದಾರೆ. ಈ ಘಟನೆಯ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬರೋಣ. ಅಲ್ಲ ಅದೆಲ್ಲ ಈಗ ಘಟನೆ ಆದಮೇಲೆ ಅದನ್ನು ಮುಚ್ಚು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಪೊಲೀಸಿಗೆ ಗೊತ್ತಾದ ತಕ್ಷಣ ಅವ್ರನ್ನ ಈಗ ಸೆಕ್ಯೂರ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆಲ್ಲ ಕೊಟ್ಟಿದ್ದಾರೆ. ಅಲ್ಲ ಡೀಟೇಲ್ಸು ನನಗೆ ಅದನ್ನು ತಗೊಂಡು ಹೇಳ್ತೀನಿ. ನಾನು ಜಾರ್ಖಂಡ್ನವರು ಅಂತ ಹೇಳ್ತಿದ್ದಾರೆ, ಬಟ್ ಅದು ವೆರಿಫೈ ಮಾಡಬೇಕು. ಕಳೆದ ಬಾರಿ ಕೂಡ ನಾವು 2025ರಲ್ಲಿ ಹಂಪಿಯಲ್ಲಿ ಒಂದು ಇದೇ ರೀತಿ ಇಸ್ರೇಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿತ್ತು. ದೊಡ್ಡ ಮಟ್ಟದ ರೇರೆಸ್ಟ್ ಕೇಸ್ ಅನ್ನೋದಾಗಿ ಆ 3 ಜನರ ಅಪರಾಧಿಗಳು ಯಾರಿದ್ರು ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತ ಕೆಲಸ ಆಗಿತ್ತು. ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಈಗ ಈ ವಿರಾಜಪೇಟೆಯಲ್ಲಿ ಆಗ್ಬಿಟ್ಟಿದೆ. ಆತಂಕಕಾರಿ ಹುಟ್ಟಿದೆ. ಅಂದ್ರೆ ಈ ಹೋಮ್ ಸ್ಟೇ, ರೆಸಾರ್ಟು, ಸ್ಪಾ ಇವ್ರ ಮೇಲೆ ಒಂದಿಷ್ಟು ಕಣ್ಣುಗಳು, ಜೊತೆಯಲ್ಲಿ ವಿದೇಶದಿಂದ ಬರೋರಿಗೆ ಭಾರತ ಕರ್ನಾಟಕದ ರಕ್ಷಣೆ ಇಲ್ಲ ಅನ್ನೋಂಗೆ ಆಗ್ತಿದೆ. ಎಕ್ಸಾಕ್ಟ್ಲಿ ಇದೇ ನಿಟ್ಟಲ್ಲಿ ಚರ್ಚೆಗಳಾಗುವಂಥದ್ದು. ವಿದೇಶಿ ಮಹಿಳೆಗೆ ಇಲ್ಲಿ ಅತ್ಯಾಚಾರ ಆಗತ್ತೆ ಅಂತ ಅಂದಾಗ ಎಲ್ಲಾ ರಾಯಭಾರಿ ಕಚೇರಿಗಳು ಮತ್ತು ಎಲ್ಲಾ ದೇಶಗಳು ಒಂದು ಸರಿ ತಿರುಗಿ ನೋಡ್ತವೆ. ಏನಿದು ಸೇಫ್ಟಿ ವಿಚಾರದಲ್ಲಿ ಭಾರತ ಯಾವ ರೀತಿ ಇದೆ ಅನ್ನುವಂಥದ್ದನ್ನ. ಕರ್ನಾಟಕದ ಈ ವಿರಾಜಪೇಟೆಯಲ್ಲಿ ಇವತ್ತು ಆಗಿರುವಂತ ಘಟನೆ ಒಂಥರ ಹೇವರಿಕೆ ತರುವಂಥದ್ದು. ರಾಜ್ಯದ ಜನ ನೋಡ್ಬಿಟ್ಟು ನಾವು ಗೃಹ ಸಚಿವರ ಹೇಳಿಕೆಯನ್ನು ಕೊಡ್ತೀವಿ, ಅವ್ರ ಹತ್ರ ಪ್ರಶ್ನೆ ಕೇಳೋದೇ ತಪ್ಪೇನೋ ಅನ್ನೋ ನಿಟ್ಟಲ್ಲಿ ಮಾತಾಡ್ತಾರೆ. ಅವ್ರು ಯಾವುದೇ ಕೇಳಿದ್ರು ಒಂದು ರೀತಿ ಉತ್ತರಗಳನ್ನ ಸಿದ್ಧಪಡಿಸ್ಕೊಂಡು ಬಂದು ನಿಂತ್ಕೊಂಡಂಗೆ ಇರ್ತಾರೆ. ಅಂದ್ರೆ ಇಷ್ಟೇ ಸೀಮಿತ ಕೊಡಬೇಕು ಅನ್ನುವಂಥದ್ದು. ಅಂತ ದೊಡ್ಡ ಪ್ರಕರಣ ಆಗಿದೆ. ವಿದೇಶಿ ಮಹಿಳೆಗೆ ಅದೇನೋ ಮತ್ತೊಬ್ಬರು ಔಷಧಿ ಕೊಟ್ಟು 3 ದಿನಗಳ ಕಾಲ ಅಲ್ಲೇನೋ ಲೆಕ್ಕಾಚಾರದಲ್ಲಿ ನಡೆದು ಅದಾದ ನಂತರ ಆಕೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಮೈಸೂರಿಗೆ ಬಂದು ರಾಯಭಾರ ಕಚೇರಿಯನ್ನ, ಅಂದ್ರೆ ಅಮೆರಿಕದ ರಾಯಭಾರ ಕಚೇರಿಯನ್ನ ಸಂಪರ್ಕಿಸಿ ಇಮೇಲ್ ಮೂಲಕ ಮೈಸೂರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅವ್ರನ್ನ ಸಂಪರ್ಕಿಸಿ ಕಂಪ್ಲೇಂಟ್ ಪ್ರಕರಣ ದಾಖಲೆ ಮಾಡದ ನಂತರದಲ್ಲಿ ಈ ಪ್ರಕರಣ ಬೆಳಕಿದೆ. ಅವರು ಯಾರೋ ವಿಶಾಲ್ ಅನ್ನುವಂತ ಮಾಲೀಕ, ಆ ಹೋಮ್ ಸ್ಟೇನ ಮಾಲೀಕ, ತನ್ನ ವ್ಯಾಪಾರದ ಕೇಂದ್ರದ ಮೇಲೆ ಕಳಂಕ ಬಂದ್ರೆ ವ್ಯಾಪಾರಗಳು ಹೊರಟೋಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಈ ಪ್ರಕರಣ ಅಲ್ಲೇ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾನೆ. ತಪ್ಪು ಸರಿಗಳನ್ನ ಆಮೇಲೆ ನೋಡೋಣ. ಆದರೆ ಪ್ರಕರಣ ಆದ ನಂತರದಲ್ಲಿ ಅವನು ಹೋಟೆಲ್ ಕಾರ್ಮಿಕ ಮಾಡಿದ ತಕ್ಷಣಕ್ಕೆ ಇಡೀ ಹೋಟೆಲ್ ಮೇಲ್ಗಡೆ ದೂರೋದು ತಪ್ಪಾಗ್ಬೋದು, ಅಥವಾ ಹಿಂದೆ ಮುಂದೆ ನೋಡದೆ ಅಥವಾ ವ್ಯಕ್ತಿತ್ವವನ್ನು ನೋಡದೆ ಹೋಟೆಲ್ನಲ್ಲಿ ಕಾರ್ಮಿಕನಾಗಿ ಆತನ ಸೇರಿಸ್ಕೊಂಡಿರೋದು ತಪ್ಪು ಅನ್ನುವಂಥ ನಿಟ್ಟಲ್ಲಿ ನಾಳೆ ಕಾನೂನು ರೀತಿಯಲ್ಲಿ ಆತನ ಮೇಲೆ ಕ್ರಮ ಆಗ್ಬೋದು. ಆದರೆ ಇಲ್ಲಿವರೆಗೂ ಮುಚ್ಚಾಕುವಂಥ ಪ್ರಕರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ದಕ್ಕೂ ವಿಶಾಲ್ಗೆ ಏನು ಶಿಕ್ಷೆ ಆಗಬೇಕು ಅದು ಆಗುತ್ತೆ ನಾಳೆ ದಿನದಲ್ಲಿ. ಕಾರ್ಮಿಕ ಏನು ಇವತ್ತು ಆ ವಿದೇಶಿ ಮಹಿಳೆಗೆ ಯಾವ ರೂಪದಲ್ಲಿ ಯಾವ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ ಮತ್ತು ಅದನ್ನು ಆಕೆಯನ್ನು ಯಾವ ರೀತಿ ನಡೆಸ್ಕೊಂಡ ಅನ್ನುವಂಥದ್ದನ್ನ ಕಾನೂನು ಚೌಕಟ್ಟಲ್ಲಿ ನೋಡಲಾಗುತ್ತೆ. ಸೊ ವಿದೇಶಿ ರಾಯಭಾರ ಕಚೇರಿಯವರು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಈ ನಿಟ್ಟಲ್ಲಿ ಸೇಫ್ಟಿ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದ ಪ್ರಕರಣ ಕೂತ್ಕೊಳ್ಳುತ್ತೆ. ಇದು ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿರುವಂಥದ್ದು. ಈ ಮಟ್ಟದಲ್ಲಿ ಗೃಹ ಸಚಿವರು ತುಂಬಾ ಸಡಿಲವಾಗಿ ಹೇಳ್ತಾರೆ. ತುಂಬಾ ಏನೂ ನಡೆದಿಲ್ಲೇನೋ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡಿದ್ರು. ಆದರೆ ತುಂಬಾ ದೊಡ್ಡ ಮಟ್ಟದ ಪ್ರಕರಣ ಇದು. ಅಲ್ಲಿ ಒಂದಷ್ಟು ವಿಚಾರಣೆ ಹಂತದಲ್ಲೇ ಕೆಲವೊಂದಷ್ಟು ಲೋಪಗಳನ್ನ, ಅಂದ್ರೆ ಹೋಮ್ ಸ್ಟೇಗೆ ಅವಕಾಶಗಳು, ಅಲ್ಲಿಯ ಪರವಾನಗಿ ಮತ್ತು ಆ ಕಾರ್ಮಿಕನ ಸೇರಿಸ್ಕೊಳ್ಳುವಂತ ನಿಟ್ಟಲ್ಲಿ ಏನೇನು ಮಾಡಿದ್ರು, ಕೆಲವೊಂದಷ್ಟು ಕಾನೂನು ಚೌಕಟ್ಟುಗಳಿದಾವೆ, ಅದರಡಿ ಆತನನ್ನು ತಗೊಳ್ಳಲಾಗಿತ್ತು. ಅಥವಾ ಹೋಮ್ ಸ್ಟೇ ಸಂಬಂಧಪಟ್ಟಂಗೆ ಎಲ್ಲ ಪರವಾನಗಿಗಳು ಸರಿ ಇದೆಯೋ ಇಲ್ಲವೋ, ಯಾರಾತ ಏನು ಎಲ್ಲವೂ ಕೂಡ ಪರಿಗಣನೆ ತಗೊಂಡಾದ ನಂತರದಲ್ಲಿ ಈ ಪ್ರಕರಣಕ್ಕೊಂದು ಒಂದು ಸ್ಪಷ್ಟವಾದ ನಿಲುವು ಸಿಗುತ್ತೆ. ನೋಡಬೇಕು. ತುಂಬಾ ದೊಡ್ಡ ಮಟ್ಟಕ್ಕೆ ಹೋದ್ರೂ ಆಶ್ಚರ್ಯ ಪಡೋಂಗಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗ್ತಿರುವಂತದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.